ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೀನಿ. ಜೊತೆಗೆ ನೌಕರರ ಸಂಘದ ಅಧ್ಯಕ್ಷರಾದಂಥ ಸಹೋದರ ಬಸವರಾಜ್ ಬೆಳವಣಿಗೆ ಅವರೇ ಮತ್ತು ಈ ಬಂಜಾರ ನೌಕರರ ಸಂಘದ ಅಧ್ಯಕ್ಷರಾದಂಥ ಹರಿಶ್ಚಂದ್ರ ಅವರೇ ಮತ್ತು ಬಾಬು ಜಾಧವ್ ಅವರೇ, ಸತೀಶ್ ಸಿಂಗ್ ಅವರೇ, ಎಲ್ಲ ನನ್ನ ಸೋದರಿಯರೇ ಮತ್ತು ನೌಕರರ ಬಾಂಧವರೇ, ಇವತ್ತು ತಮ್ಮೆಲ್ಲರನ್ನ ಬಿಸಿಲಲ್ಲಿ ಕೂಡಿಸಿ ನಾವು ನೆರಳಲ್ಲಿ ಕೂತಿದ್ವಿ. ಕಳೆದ 3 ವರ್ಷಗಳಿಂದ ಬಂಜಾರನ ಸಮುದಾಯದ ನೌಕರರು ಸೇರಿಕೊಂಡು ಇವತ್ತು ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ತಿರೋದಕ್ಕೆ ನನಗೆ ಭಾಳ ಖುಷಿ ಆಗ್ತಿದೆ. ಹೆಚ್ಚು ಕಡಿಮೆ ನಾನು 2 ಕ್ರೀಡಾಕೂಟದಲ್ಲಿ ನಾನು ಭಾಗಿಯಾಗಿದ್ದೀನಿ ಸರ್, ಉದ್ಘಾಟನಾ ಸಮಾರಂಭದಲ್ಲಿ. ಅದು ನನಗೊಂದು ಹೆಮ್ಮೆ. ಯಾಕೆಂತಂದರೆ ಬಂಜಾರ ಸಮುದಾಯಕ್ಕೂ ಮತ್ತು ನನಗೂ ಒಂಥರ ಅವಿನಾಭಾವ ಸಂಬಂಧ ಅಂತ ಹೇಳಿ ನನಗೆ ಭಾಳ ಖುಷಿ ಅನ್ನಿಸ್ತದೆ. ಯಾಕೆಂತಂದರೆ ನನ್ನನ್ನು ಚಿಕ್ಕವನಿರೋಕ್ಕಾಗಿ ನಾನು ಹೊತ್ಕೊಂಡು ತಿರುಗಾಡಿದ್ದು ಶಿವಲಾಲ್ ಅಂತ ಹೇಳಿ ನನ್ನ ತಾಂಡದ ಮನುಷ್ಯ. ಯಾಕೆಂತಂದ್ರೆ ಹೊತ್ಕೊಂಡು ತಿರುಗಾಡ್ತಿದ್ದ, ಅಂದರೆ ನಮ್ಮ ಅಪ್ಪ ಅಮ್ಮ ಹೊಲದಲ್ಲಿ ಕೆಲಸ ಮಾಡಬೇಕಾದ್ರೆ ಆ ಥರ ನನಗೆ ಹೊತ್ಕೊಂಡು ತಿರುಗಾಡ್ತಿದ್ದೆ. ಅಂಥ ಸಮುದಾಯದ ಜೊತೆ ನಾನು ಇದ್ದೀನಿ ಅಂತ ಹೇಳ್ಕೊಳ್ಳೋಕೆ ನನಗೆ ಭಾಳ ಖುಷಿ ಅನ್ನಿಸ್ತದೆ. ಬಂಜಾರರು ಅಂತಂದರೆ ಇಡೀ ದೇಶದಲ್ಲೇ ಅತ್ಯಂತ ವಿಶಿಷ್ಟವಾದಂಥ ಭಾಷೆ, ಸಂಸ್ಕೃತಿ ಮತ್ತು ಕಲೆ, ಭಾಷೆ ಎಲ್ಲವನ್ನು ಹೊಂದಿದ್ದು, ವಿಶಿಷ್ಟವಾಗಿ ಸಂಪ್ರದಾಯ, ಅವರ ಜೀವನ ಶೈಲಿ ಎಲ್ಲವನ್ನು ವಿಶಿಷ್ಟವಾಗಿ ಹೊಂದಿದ್ದು ಅಂತಂದರೆ ಇಡೀ ದೇಶದಲ್ಲೇ ಒಂದೇ ಒಂದು ಏಕೈಕ ಸಮುದಾಯ ಅಂತಂದರೆ ಅದು ಬಂಜಾರ ಸಮುದಾಯ. ಚಪ್ಪಾಳೆ. ಯಾಕೆಂದರೆ ಬೇರೆ ನಾವು ಹಿಂದೂಗಳು ಅಂತ ಹೇಳ್ಕೊತೀವಿ, ಬೇರೆ ಕ್ರಿಶ್ಚಿಯನ್ಸ್ ಅಂತ ಹೇಳ್ತೀವಿ, ಮುಸ್ಲಿಮ್ಗಳು, ಆದರೆ ಅವೆಲ್ಲರಕ್ಕಿಂತ ವಿಭಿನ್ನವಾಗಿ ತನ್ನದೇ ಅಂತ ಸೊಗಡು, ಜನರನ್ನ ಮತ್ತು ಸಂಸ್ಕೃತಿಯನ್ನು ಉಳಿಸ್ಕೊಂಡು ಹೋದಾಗ ಅದ್ರ ಜೊತೆಗೆ ಬಂಜಾರರು ಲಂಬಾಣಿಗರು ಅಂತಂತಂದರೆ ಮೊದಲು ವಿಶ್ವಾಸಿಕರು. ಯಾಕೆಂತಂದರೆ ಈ ದೇಶದ ಸ್ವಾತಂತ್ರ್ಯ ಬರುವಂಥ ಹೋರಾಟದಲ್ಲಿ ಸಹ ಬಂಜಾರರ ಕೊಡುಗೆ ಭಾಳ ಅಪಾರವಾಗಿದೆ. ಯಾಕೆಂತಂದರೆ ಹಿಂದಿನ ಅದೆಲ್ಲದಕ್ಕಿಂತ ಮಿಗಿಲಾಗಿ ನಾವೇನು ನಮ್ಮ ಕಲ್ಯಾಣ ಕರ್ನಾಟಕದ ವಿಮೋಚನಾ ದಿನ ಅಂತೇಳಿ ಕರಿತೀವಿ, ಹೈದರಾಬಾದ್ ಕರ್ನಾಟಕ ವಿಮೋಚನಾ ಹೋರಾಟದ ಹೊತ್ತಿನಲ್ಲಿ ನಮ್ಮ ಭಾಗದ ಸ್ವತಂತ್ರ ಹೋರಾಟಗಾರರಿಗೆ ಬೆನ್ನೆಲುಬಾಗಿ ನಿಂತಿದ್ದು ಬಂಜಾರರು, ಲಂಬಾಣಿ ಸಮುದಾಯದವರು. ಆ ಹೊತ್ತಿನಲ್ಲಿ ಇವತ್ತೇನು ರಮಾನಂದ ತೀರ್ಥರವರಾಗಿರ್ಬೋದು, ಸರ್ದಾರ್ ಶರಣಗೌಡ ಇನಾಮದಾರ್ ಆಗಿರ್ಬೋದು, ನಮ್ಮ ಭಾಗಾವ್ ಪಾಟೀಲ್ರಾಗಿರ್ಬೋದು, ಈ ಪಾಟೀಲ್ ಕ್ರೀಡಾಂಗಣಕ್ಕೆ ಹೆಸರಿಟ್ಟು ಚಂದ್ರಶೇಖರ್ ಪಾಟೀಲ್ ಅವರು ಅವ್ರ ಜೊತೆ ಮದ್ದು ಗುಂಡುಗಳನ್ನು ಹಿಡ್ಕೊಂಡು ಅವ್ರ ಜೊತೆ ಎದೆ ಕೊಟ್ಟು ಅವತ್ತು ರಜಾಕರ ಮಿಲಿಟರಿ ಪಡೆ ವಿರುದ್ಧ ಹೋರಾಟ ಮಾಡಿದಂಥ ಕೆಚ್ಚು ಶ್ರೇಯಸ್ ಯಾರಿಸಂತಂತಿದೆ ಬಂಜಾರ ಸಮುದಾಯ ಅಂತ. ಈ ಥರ ಕಮಿಷನರ್ಸ್ ಮಾತು ಕರೇಜ್, ಧೈರ್ಯ ಅಂತಂತಂದರೆ ನಿಮ್ಮನ್ನು ನೋಡಿ ಕಲಿಬೇಕು, ವಿಶ್ವಾಸ ಅನ್ನೋದನ್ನು ಬಂಜಾರ ಸಮುದಾಯದಿಂದ ಕಲಿಬೇಕು, ಪ್ರೀತಿಸುವ ಗುಣ ಅನ್ನೋದನ್ನು ಬಂಜಾರದಿಂದ ಕಲಿಬೇಕು, ಮತ್ತೊಬ್ಬರನ್ನ ಗೌರವಿಸೋದು ಅಂತಂದರೆ ಬಂಜಾರ ಸಮುದಾಯದಿಂದ ಕಲಿಬೇಕು. ಅಂತ ಒಂದು ಶ್ರೇಷ್ಠ ಸಂಸ್ಕೃತಿ ಹೊಂದಿದಂಥ ಬಂಜಾರ ಸಮುದಾಯದವರಿಗೆ ಮೊದಲು ನಾನು ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ. ಯಾಕೆಂತಂದರೆ ನಾನು ಹೆಚ್ಚು ಕಡಿಮೆ ನಮ್ಮ ಎಡ್ರಾಮಿಯಲ್ಲಿ, ನಾನು ಊರಿನಲ್ಲಿ ಏನಿದೆಲ್ಲ ತಾಂಡ ಮತ್ತು ಊರು ಎರಡೂ ಅಟ್ಯಾಚ್ ಇದೆ, ಭಾಳ ದೂರ ಏನಿಲ್ಲ. ಹೀಗಾಗಿ ನಮಗೆ ಭಾಳ ಬಾಂಧವ್ಯ ಅಲ್ಲಿ ಸಂಬಂಧಗಳು. ನನಗೆ ಈ ವಿಶೇಷವಾಗಿ 2001 ಇಸ್ವಿಯಲ್ಲೇನು ಈ ಕೊಂಚಾವರಂ ತಾಂಡ ಪ್ರದೇಶದಲ್ಲಿ ಮಕ್ಕಳ ಮಾರಾಟ ಪ್ರಕರಣ ಬೆಳಕಿಗೆ ಬಂದಾಗಿನಿಂದನೂ ಈ ಬಂಜಾರ ಸಮುದಾಯದ ಜೊತೆ ನಿರಂತರವಾಗಿ ಒಡನಾಟ, ಅಂದರೆ ಅಲ್ಲಿನ ಜನರ ಸಮಸ್ಯೆಗಳ ಬಗ್ಗೆ ಬರೆಯುವುದಾಗಲಿ, ಅಲ್ಲಿನ ಜನರ ನೋವುಗಳನ್ನು ಎತ್ತಿಡಿಯುವಂಥ ಕೆಲಸವನ್ನು ಆ ಸಮುದಾಯ ಆರಂಭದಿಂದ 2001ರಿಂದ ಭಾಳ ಮಾಡ್ಕೊಂಡು ಬಂದಿದ್ದ ಪರಿಣಾಮವಾಗಿ ಬಂಜಾರರ ಜೊತೆ ಇವತ್ತು ನನಗೊಂದಿಷ್ಟು ಒಡನಾಟ ಬೆಳೀತು ಅಂತ ಹೇಳೋಕ್ಕೆ ನನಗೆ ಖುಷಿ ಅನ್ನಿಸ್ತದೆ. ಆ ಬಂಜಾರ ಸಮುದಾಯದವರು ಎಷ್ಟು ಸಮಸ್ಯೆಗಳನ್ನಿದ್ದರೆ ಸಹ ಆ ನೋವನ್ನು, ತ್ರಾಸನ್ನು ತಾವು ನುಂಗಿಕೊಂಡು ಹೇಗೆ ಇವತ್ತು ದೀಪ ತನ್ನನ್ನು ಸುಟ್ಟುಕೊಂಡು ಬೆಳಕು ಕೊಡ್ತದೋ ಹಾಗೆ ಬಂಜಾರ ಸಮುದಾಯದ ಎಲ್ಲರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ವಿಶೇಷವಾಗಿ ನಾನು ಈ ಬಂಜಾರ ನೌಕರ ಸಂಘದ ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ದೊಡ್ಡ ಪ್ರಮಾಣದಲ್ಲಿ ಆಟೋಟಗಳು, ಯಾಕೆ ವಿಭಾಗ ಮಟ್ಟದ ಕ್ರೀಡಾಕೂಟಗಳಿಲ್ಲ, ಆದರೆ ಯಾಕಂದರೆ ಕಲಬುರಗಿ ಅಂತ ಅನ್ನೋದು ಈ ಕಲ್ಯಾಣ ಕರ್ನಾಟಕದಲ್ಲಿ ಬಂಜಾರರ ಏನು ನಾವು ಪವರ್ ಪಾಯಿಂಟ್ ಅಂತ ಕರಿತೀವಲ್ಲ, ಶಕ್ತಿ ಕೇಂದ್ರ ಇದ್ದಂತೆ ಕಲಬುರಗಿ ಅಂತಂದರೆ ಅತಿ ಹೆಚ್ಚು ಬಂಜಾರ ಇರತಕ್ಕಂಥ ಜಿಲ್ಲೆ ಅಂತಂದರೆ ಅದು ಕಲಬುರಗಿ, ಕಲ್ಯಾಣ ಕರ್ನಾಟಕ. ಈ ದಾವಣಗೆರೆ ಉತ್ತರ ಕರ್ನಾಟಕಕ್ಕೆ ಹೋದಾಗ ದಾವಣಗೆರೆ ಜಿಲ್ಲೆಯಲ್ಲಿ ಇರ್ಬೋದು, ಆದರೆ ನಾವು ಕಲಬುರಗಿ ಜಿಲ್ಲೆ ಮತ್ತು ಕಲ್ಯಾಣ ಕರ್ನಾಟಕವನ್ನು ಹೋಲಿಸಿ ಅತಿ ಹೆಚ್ಚು ಬಂಜಾರ ಸಮುದಾಯದಲ್ಲಿ ಮುಂದಿನ ದಿನಮಾನಗಳಲ್ಲಿ ಒಂದು ವಿಭಾಗ ಮಟ್ಟದ ಕ್ರೀಡಾಕೂಟ ಆಗಲಿ ಅಂತ ಹೇಳ್ತಾ ಸರ್ಕಾರ ಒಂದು ಈ ಬಂಜಾರ ಸಂಪ್ರದಾಯ, ಕಲೆ, ಸಂಸ್ಕೃತಿ ಮತ್ತು ಆಚಾರ ವಿಚಾರ ಸಂಶೋಧನೆ ಮಾಡಲಿಕ್ಕೆ ಒಂದು ಕೇಂದ್ರ ಮಾಡ್ತೀವಿ ಅಂತ ಹೇಳಿದ್ರು. ಅದು ಬರಲಿಲ್ಲ, ಅದು ಕೊಂಚಾವರಂದಲ್ಲಿ ಮಾಡ್ತೀವಿ ಅಂತ ಹಿಂದೆ ಘೋಷಣೆ ಮಾಡಿದ್ವಿ. ಅದನ್ನು ನಿಟ್ಟಿನಲ್ಲಿ ಒಂದಿಷ್ಟು ಒತ್ತಾಯಪೂರ್ವಕ ಅಂತಲ್ಲ, ಆದರೆ ತಾವೆಲ್ಲರೂ ಸೇರಿಕೊಂಡು ಒಂದು ಪ್ರಯತ್ನ ಮಾಡಿದ್ರೆ ಆ ಭಾಷೆಯ, ಸಂಸ್ಕೃತಿಯ ಸೊಗಡನ್ನು ಉಳಿಸ್ಕೊಂಡು ಬರೋ ನಿಟ್ಟಿನಲ್ಲಿ ಒಂದು ಸಂಶೋಧನಾ ಕೇಂದ್ರ ಇದೆ, ಅದು ಕಲಬುರಗಿ ಜಿಲ್ಲೆಗೆ ಬರಲಿ ಅಂತ ಹಾರೈಸಿದ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಪ್ರಯತ್ನ ಮಾಡಿದ್ರೆ ಆ ಸಂಶೋಧನಾ ಕೇಂದ್ರ ಕಲಬುರಗಿಗೆ ಬರ್ತದೆ. ಆ ಮೂಲಕ ಬಂಜಾರದ ಭಾಷೆಯ ಲಿಪಿ ಸಂಶೋಧನೆ ಮಾಡುವುದು, ಅದನ್ನು ಲಿಪಿಗೆ ಒಂದು ಭಾಷೆಗೆ ಅಕ್ಷರ ಸ್ವರೂಪ ಕೊಡುವಂಥದ್ದು ಮತ್ತು ಬೇರೆ ಬೇರೆ ಸಂಶೋಧನಾ ಕೆಲಸಗಳಿಗೆ ಕರಕುಶಲ ಕೆಲಸ ಆಗಿರ್ಬೋದು, ಅವರ ಸಂಸ್ಕೃತಿ ಅದನ್ನೆಲ್ಲ ಹಿಡಿದಿಟ್ಟುವಂಥ ಕೆಲಸ ಆಗ್ತದೆ. ಆ ನಿಟ್ಟಿನಲ್ಲಿ ಈ ಕೆಲಸ ಆಗಲಿ ಅಂತ ಹಾರೈಸ್ತಾ ನನ್ನ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನೌಕರ
ಹೋರಾಟ ಸಂಘದ ಎಲ್ಲರಿಗೂ ಮತ್ತು ತಮ್ಮೆಲ್ಲರಿಗೂ ವಂದಿಸಿ ನನ್ನ 4 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಗೌರಮಾಟಿ.